ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ರೈಡಲ್ ಸೀರೆ ಕುಚ್ಚನ್ನ ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಯಾವುದೇ ತೆರನಾದಂಥ ಬೀಡ್ಸನ್ನು ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಹೇಗೆ ಹಾಕೋದಂತ ಹೇಳ್ತೀನಿ. ಇಲ್ಲಿ 7 ದಾರಣ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 2 ಚೈನ್ ಹಾಕೋಬೇಕು. ಚೈನ್ ಹಾಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 2 3 4 4 ಚೈನ್ ಹಾಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ನಾನು 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕೊಂಡು ಸ್ವಲ್ಪ ಒಳಗಡೆ ಯು ಸೇಫ್ ಬರುವಷ್ಟು ನೋಡ್ಕೊಂಡು ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಹಾಕೊಂಡು ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟಿಗೆ ಮಾತ್ರ 2 ಟೈಮು 4 ಚೈನ್ ಹಾಕೋಬೇಕು. ಆಮೇಲೆ 6 ಚೈನ್ ಆದಮೇಲೆ 3 ಟೈಮು 4 ಚೈನ ಹಾಕೋಬೇಕು. ಇವಾಗ 1 ಟೈಮ್ ಹಾಕೊಂಡಿದ್ದೀನಿ. ಇದು 2ನೇ ಟೈಮು. 3 ಮತ್ತೆ 6 ಚೈನ್. 6 ಚೈನ್ ಹಾಕೊಂಡು ಸ್ವಲ್ಪ ಒಳಗಡೆ ಯು ಸೇಪ್ ಬರೋ ಅಲ್ಲಿ ಹಾಕೋಬೇಕು. ಮತ್ತೆ 2 ಟೈಮು ಲಾಸ್ಟಿಗೆ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಅಂದ್ರೆ ಸಿಂಗಲ್ ಕ್ರೋಶ ಮತ್ತೆ ಪಕ್ಕದಲ್ಲೇ ಮತ್ತೆ ಸಿಂಗಲ್ ಕ್ರೋಶ ಹಾಕೊಂಡು 2 ಚೈನ್ ಹಾಕಿ ಕಟ್ ಮಾಡಬೇಕು. ದಾರಣ ಕಟ್ ಮಾಡಿ ಈ ತರನ ಹೇಳ್ಕೊಂಡ್ರೆ ಲಾಕ್ ಆಗುತ್ತೆ ನೋಡಿ. ಫಸ್ಟಿಗೆ 2 ಟೈಮು 4 ಚೈನ್ ಹಾಕೊಂಡಿದ್ದೀನಿ. ಇಲ್ಲಿ 6 ಚೈನು ಮತ್ತೆ 3 ಟೈಮ್ 4 ಚೈನ್ ಮತ್ತೆ 6 ಚೈನ್ ಮತ್ತೆ 2 ಟೈಮ್ 4 ಚೈನ್. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ತರನಾಗಿ ಮಾಡೋದಂತ ತೋರಿಸ್ತೀನಿ. ಸೆಕೆಂಡ್ ಟೈಮು ಫಸ್ಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 2 ಚೈನ್ ಹಾಕೋಬೇಕು. 2 ಚೈನ್ ಹಾಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋಬೇಕು. ಆಮೇಲೆ ಮತ್ತೆ 4 ಚೈನ್. ಮೊದಲಿಗೆ ಏನು 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಇವಾಗ ನಾನು ತ್ರಿಬಲ್ ಕ್ರೋಶನ ಹಾಕೋತಾ ಇದ್ದೀನಿ. ಇಲ್ಲಿಂದಲೇ 6 ಚೈನ್ ಮಧ್ಯದಲ್ಲಿ ತ್ರಿಬಲ್ ಕ್ರೋಶ ಹಾಕೋಬೇಕು. ಸೂಜಿ ಮೇಲೆ 2 ಸಾರಿ ದಾರ ತಗೊಂಡು ಈ ತೆರನಾಗಿ 6 ಚೈನ್ ಒಳಗಡೆ ಹಾಕಿ ದಾರನ ಎಳ್ಕೊಂಡ್ರೆ 4 ಆಗುತ್ತೆ. 4 ಆದ್ಮೇಲೆ 3, 3 ಆದ್ಮೇಲೆ 2, 2 ಆದ್ಮೇಲೆ 1. ಇದೇ ತೆರನಾಗಿ ನಾನು ಈ 6 ಚೈನ್ ಫುಲ್ಫಿಲ್ ಆಗೋವರೆಗೂ ಹಾಕೋತೀನಿ. ಅಂದ್ರೆ ಇಲ್ಲಿ 13 ರಿಂದ 14 ಕಂಬಗಳನ್ನ ಹಾಕೋತೀನಿ. ಇವಾಗ 5 ಆಯ್ತು. 6, 7, 8, 9, 10. ಎಲ್ಲವೂ ಕಂಬಗಳು ಒಂದೇ ತೆರನಾಗಿ ಬರೋ ಹಾಗೆ ಕರೆಕ್ಟಾಗಿ ಹಾಕೋತಾ ಹೋಗ್ಬೇಕು. ನಾನಿಲ್ಲಿ 14 ಕಂಬಗಳನ್ನ ಹಾಕೋತೀನಿ.
14 14 ಕಂಬಗಳನ್ನ ಹಾಕೊಂಡು ಫಸ್ಟಿಗೆ ನಾವೇನಿಲ್ಲಿ ಟ್ರಿಬಲ್ ಕ್ರೋಶ ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವಾ 4 ಚೈನು ಅಲ್ಲಿ ಕಡೆನೆ ಸಿಂಗಲ್ ಕ್ರೋಶ ಹಾಕೋಬೇಕು. ನೋಡಿ ಈ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮತ್ತೆ 4 ಚೈನ್ ಹಾಕೋಬೇಕು. ಫೋರ್ ಚೈನ್ ಹಾಕೊಂಡು ಮೊದಲೇನು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ಲ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತೆ ಸೇಮ್ ಅದೇ ತರನಾಗಿ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಟ್ರಿಬಲ್ ಕ್ರೋಶ 6 ಚೈನ್ ಮಧ್ಯದಲ್ಲಿ ಹಾಕೋಬೇಕು. ಸೇಮ್ 14 ಕಂಬಗಳನ್ನೇ ಹಾಕೋಬೇಕು. ಇದು 3 ಸ್ಟೆಪ್ ಅಲ್ಲಿ ಬರುತ್ತೆ ಡಿಸೈನು. ಇದಕ್ಕೆ ನಾವು ಚಾರ್ಟ್ಸು 600 ರಿಂದ 700 ಮಾಡ್ಕೋಬಹುದು. ಇದಕ್ಕೆ ನಾವು ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮುಗಿಯುತ್ತೆ. ಐದು, 6, 7, 8, 9 ಹೀಗೆ ಫುಲ್ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ಮತ್ತೆ ಇಲ್ಲಿ 4 ಚೈನ್ ಗ್ಯಾಪ್ ಸಿಂಗಲ್ ಕ್ರೋಶ ಹಾಕಬೇಕು. ಮತ್ತೆ 4 ಚೈನ್ ಹಾಕೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಹಾಕೊಂಡಿರ್ತೀವಲ್ವ ಅದರ ಮಧ್ಯದಲ್ಲಿ ಮತ್ತೆ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಂಡು 2 ಚೈನ್ ಹಾಕೊಂಡು ದಾರನ ಬ್ಲಾಕ್ ಮಾಡಿ. ಸೆಕೆಂಡ್ ಸ್ಟೆಪ್ ಈ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇನ್ನು ಥರ್ಡ್ ಸ್ಟೆಪ್ ಯಾವ ತರನಾಗಿ ಹಾಕೋದಂತ ತೋರಿಸ್ತೀನಿ. ಯಾವುದೇ ತರನಾದಂತ ಬೀಡ್ಸ್ ಅನ್ನ ನಾನು ಯೂಸ್ ಮಾಡಲ್ಲ, ಯಾವ ತರನಾಗಿ ಹಾಕೋದಂತ ತೋರಿಸ್ತೀನಿ ಇವಾಗ. ಮೊದಲಿಗೆ ಏನ್ ಸಿಂಗಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತೀವಲ್ವಾ ಅಲ್ಲಿನೇ ಮತ್ತೆ ಲಾಕ್ ಮಾಡ್ಕೊಂಡು 2 ಚೈನ್ ಹಾಕೊಂಡು ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 4 ಚೈನ್ ಹಾಕೊಂಡು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ನಾನಿಲ್ಲಿ ಟ್ರಿಬಲ್ ಕ್ರೋಶ ಮಧ್ಯದಲ್ಲಿ ಮತ್ತೊಂದು ಟ್ರಿಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಟ್ರಿಬಲ್ ಕ್ರೋಶ ಮಾಡ್ಕೊಂಡು 3 ಚೈನ್ ಹಾಕೊಂಡು ಈ ಟ್ರಿಬಲ್ ಕ್ರೋಶ ಮಧ್ಯದಲ್ಲಿ ಈ ತರನಾಗಿ ಒಂದು ಪಿಕಾಕ್ ನಾಟ್ ಅನ್ನ ಹಾಕೋತಾ ಇದ್ದೀನಿ. ಪ್ರತಿ ಟ್ರಿಬಲ್ ಕ್ರೋಶ ಮಧ್ಯದಲ್ಲಿನೂ ಇದೇ ತರನಾಗಿ ಹಾಕೋತಾ ಹೋಗ್ಬೇಕು. ಮತ್ತೆ 3 ಚೈನ್ ಹಾಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮತ್ತೆ ಪಿಕಾಕ್ ನಾಟ್ ಪ್ರತಿ ಕ್ರೋಶ ಮಧ್ಯದಲ್ಲೂ ಹಾಕುತ್ತಾ ಹೋಗ್ಬೇಕು. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಬೀಡ್ಸ್ ಬೇಕಾದ್ರೆ ಬೀಡ್ಸ್ನು ಆ್ಯಡ್ ಮಾಡ್ಕೋಬಹುದು. ಬೀಡ್ಸ್ ಬೇಡ ಅನ್ನೋದಾದ್ರೆ ಇದೇ ತರನಾಗಿ ಸಿಂಪಲ್ ಡಿಸೈನ್ನ ಹಾಕೋತಾ ಹೋಗ್ಬೋದು.
ನೋಡಿ ಯಾವ ತರನಾಗಿ ಕಾಣಿಸುತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡಿಸೈನ್. ಇದೇ ತರನಾಗಿ ಫುಲ್ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೇಕು. ನಾನು ಪೂರ್ತಿ ಆದ್ಮೇಲೆ ಯಾವ ತರನಾಗಿ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಪೂರ್ತಿ ಹಾಕಿ ಕುಚ್ಚು ಹಾಕಿದ್ಮೇಲೆ ಈ ತರನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.